ಆಪರೇಷನ್ ಸಿಂಧೂರ್ ಸಕ್ಸಸ್ ಅಂತ ನೋಡಿದಿರಿ. ಮಿಸೈಲ್ ಸ್ಟ್ರೈಕು, ಏರ್ ಸ್ಟ್ರೈಕ್ ಆಗೋದನ್ನ ನೋಡ್ತಾನೆ ಇದ್ದೀರಿ. ಎರಡು ದೇಶಗಳ ನಡುವೆ ಎಷ್ಟು ಟೆನ್ಷನ್ ಇದೆ, ಏನೇನೆಲ್ಲ ಆಗಬಹುದು ಅನ್ನೋ ಗ್ರಹಿಕೆ ನಿಮ್ಮಲ್ಲಿದೆ ಅಂತ ಅಂದ್ಕೊಳ್ತೀನಿ. ಇಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ನಮ್ಮ ಗೌರ್ಮೆಂಟ್ ನಮಗೇನಾದ್ರೂ ಒಂದು ಎಮರ್ಜೆನ್ಸಿ ಮೆಸೇಜ್ ಕಳಿಸಬೇಕು ಅಂತಂದ್ರೆ, ಆ ಮೆಸೇಜ್ ನಮ್ಮನ್ನ ರೀಚ್ ಆಗಬೇಕು ಅಂದ್ರೆ ಅಲರ್ಟ್ಗಳೆಲ್ಲ ನಾವು ನಮ್ಮ ಮೊಬೈಲ್ ಅಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ನ ಎನೇಬಲ್ ಮಾಡ್ಕೋಬೇಕು. ಮೊದಲನೇದಾಗಿ, ನೀವು ಐಫೋನ್ ಅಥವಾ iOS ಯೂಸರ್ಸ್ ಆಗಿದ್ರೆ, ನೀವು ಐಫೋನ್ ಬಳಸ್ತಾ ಇದ್ರೆ, ನಿಮ್ಮ ಸೆಟ್ಟಿಂಗ್ಸ್ ಅಲ್ಲಿ ನೋಟಿಫಿಕೇಶನ್ಸ್ ನ ಕ್ಲಿಕ್ ಮಾಡಿ ಫುಲ್ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಗವರ್ಮೆಂಟ್ ಅಲರ್ಟ್ಸ್ ಅಂತ ಇರುತ್ತೆ, ಅದನ್ನ ಆನ್ ಮಾಡ್ಕೊಳ್ಳಿ, ಟಾಗಲ್ ಮಾಡ್ಕೊಳ್ಳಿ. ನೀವು ಆಂಡ್ರಾಯ್ಡ್ ಯೂಸರ್ಸ್ ಆಗಿದ್ರೆ ಸೆಟ್ಟಿಂಗ್ಸ್ ಅಲ್ಲಿ ನೀವು ಸೇಫ್ಟಿ ಅಂಡ್ ಎಮರ್ಜೆನ್ಸಿ ಅಂತ ಇರುತ್ತೆ, ಆ ಸೇಫ್ಟಿ ಅಂಡ್ ಎಮರ್ಜೆನ್ಸಿಗೆ ಅಂತ ಹೋದ್ರೆ ಅಲ್ಲಿ ವೈರ್ಲೆಸ್ ಎಮರ್ಜೆನ್ಸಿ ಅಲರ್ಟ್ಸ್ ಅಂತ ಇರುತ್ತೆ, ಅಲ್ಲಿ ಯಾವ್ಯಾವ ಬಟನ್ಗಳಿದೆಯೋ ಅದನ್ನೆಲ್ಲ ಆನ್ ಮಾಡ್ಕೊಳ್ಳಿ, ಟಾಗಲ್ ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ಗೌರ್ಮೆಂಟ್ ಏನೇ ಅಲರ್ಟ್ ಕಳಿಸಿದ್ರು ಅದು ನಿಮಗೆ ರೀಚ್ ಆಗುತ್ತೆ, ನಿಮ್ಮ ಮೊಬೈಲಿಗೆ ಬರುತ್ತೆ. ಎಂತಹ ಎಮರ್ಜೆನ್ಸಿ ಸಿಚುಯೇಷನ್ ಇದ್ರು, ನಮ್ಮ ಸುತ್ತಮುತ್ತ ಏನಾಗ್ತಾ ಇದ್ರು, ಎವ್ಯಾಕ್ಯುಯೇಷನ್ ಪ್ರೋಸೆಸ್ ಇದ್ರು, ಅದರ ಬಗ್ಗೆ ಎಲ್ಲದೂ ನಿಮಗೆ ಗೊತ್ತಾಗುತ್ತೆ. ಒಬ್ಬ ಜವಾಬ್ದಾರಿಯುತ ಭಾರತೀಯನಾಗಿ, ಒಬ್ಬ ತನ್ನ ಕುಟುಂಬವನ್ನ, ತನ್ನ ಸ್ನೇಹಿತರನ್ನ ಪ್ರೀತಿಸೋ ಒಬ್ಬ ಮನುಷ್ಯನಾಗಿ ಈ ಮೆಸೇಜ್ನ, ಈ ವಿಡಿಯೋನ ಎಲ್ಲಾರ ಜೊತೆ ಶೇರ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಇದರಿಂದ ಯಾರಿಗಾದ್ರೂ ಯೂಸ್ ಆಗೇ ಆಗುತ್ತೆ. ಜೈ ಹಿಂದ್.